ಅನ್ಅಕೌಂಟೆಡ್ ಮನಿ ತುಂಬ ಇದೆ ಸಿಸ್ಟಮಲ್ಲಿ. ಈ ಗೌರ್ಮೆಂಟ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಕ್ರಿಪ್ಟೋ ಕರೆನ್ಸಿ ಮೇಲೆ. ಬಿಟ್ಕಾಯಿನ್ ಇರ್ಬೋದು ಅಥವಾ ETH ಇರ್ಬೋದು, ಸೊಲಾನಾ ಇರ್ಬೋದು, ಯಾವುದೋ ಯೂಸ್ ಮಾಡಿ ನಾನು ಮಸಾಲೆ ದೋಸೆ ತಿಂತೀನಿ. ವಿಪ್ರೋ, ಇನ್ಫೋಸಿಸ್ ಅವ್ರದ್ದು ನೀವು ಸ್ಟಾಕ್ ಆಪ್ಷನ್ನು ಎಂಪ್ಲಾಯೀಸ್ಗಳಿಗೆ ಕೊಡೋಕ್ಕಾಗಲ್ಲ. ಸೊ ಮೈ ಕ್ವಶನ್ ಈಸ್, ಅವರು ಇಂಟರ್ನಲಿ ಒಂದು ಟೋಕನ್ನ ಕ್ರಿಯೇಟ್ ಮಾಡಿಬಿಟ್ಟು ವೈ ನಾಟ್ ದೇ ಕ್ಯಾನ್ ಗಿವ್ ಇಟ್ ಆಸ್ ಲೈಕ್ ಬೋನಸ್ ಆಗಿರ್ಬೋದು. ಮೋಸ ಹೋಗೋದಕ್ಕೆ ಜನ ಇರೋವರೆಗೂ ಮೋಸ ಮಾಡುವವರು ಇರ್ತಾರೆ. ಕ್ಯಾಶ್ ಅಂತಂದರೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಬ್ಯಾಂಕ್ ಇರೋದು. ಬಟ್ ಹೂ ಇಸ್ ಬಿಹೈಂಡ್ ಈ ಬಿಟ್ಕಾಯಿನ್ ಕ್ರಿಪ್ಟೋಲಿ ನಿಜವಾಗ್ಲೂ ದುಡ್ಡು ಮಾಡ್ಬೋದಾ? ಮನಿ ಲಾಂಡ್ರಿಂಗ್ ಹೇಗೆ ಮಾಡ್ತಾರೆ, ಕ್ರಿಪ್ಟೋ ಕರೆನ್ಸಿಗೆ ಹೇಗೆ ಕನ್ವರ್ಷನ್ ಹೇಗೆ ನಡೆಯುತ್ತೆ? ಬಿಟ್ಕಾಯಿನ್ನಲ್ಲಿ ವ್ಯಾಪಾರ ಮಾಡೋದು ಲೋನ್ ಮಸ್ಕ್ ಒಂದು ಟ್ವೀಟ್ ಮಾಡಿಬಿಟ್ರೆ ರಿಲೇಟೆಡ್ ಕ್ರಿಪ್ಟೋ, ಅವರೇ ಏನಾದ್ರು ಸತೋಶಿ ನಾಕಮೋಟೋನೋ ಅಂತ. ಈ ವಿಡಿಯೋ ತುಂಬಾನೇ ಸ್ಪೆಷಲ್ ಬಿಕಾಸ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾಡಿರುವಂತ ಪಾಡ್ಕಾಸ್ಟ್ ಇದು. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋದಲ್ಲಿ ನಮ್ಮ ಜೊತೆ ಪ್ರೊಫೆಸರ್ ಆಫ್ ಫೈನಾನ್ಸ್, ದಯಾನಂದ್ ಸಾಗರ್ ಕಾಲೇಜ್ MBA ಡಿಪಾರ್ಟ್ಮೆಂಟ್ ಅಲ್ಲಿರೋ ಡಾಕ್ಟರ್ ವಿನೋದ್ ಕೃಷ್ಣ ಸರ್ ಅವರು ಕ್ರಿಪ್ಟೋ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ನಿಜವಾಗ್ಲೂ ಕ್ರಿಪ್ಟೋ ಇಂದ ದುಡ್ಡು ಮಾಡ್ಬೋದಾ, ಹಾಗೆ ವಾಟ್ ಈಸ್ ದ ಫ್ಯೂಚರ್ ಆಫ್ ಕ್ರಿಪ್ಟೋ ಕರೆನ್ಸಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹಾಗೂ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಜನರಲಿ ಕ್ರಿಪ್ಟೋ ಕರೆನ್ಸಿ ಅಂದರೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನಂತಂದರೆ ಅದು ಸ್ಕ್ಯಾಮು, ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟೊಂದು ಸೇಫ್ ಅಲ್ಲ ಅಂತ ಸುಮಾರು ಜನ ಅಂದ್ಕೊಂಡಿದ್ದಾರೆ. ಬಟ್ ಮೈ ಕ್ವಶನ್ ಈಸ್, ವಾಟ್ ಎಕ್ಸಾಕ್ಟ್ಲಿ ಕ್ರಿಪ್ಟೋ ಕರೆನ್ಸಿ ಈಸ್, ಅಥವಾ ಹೌ ಎಕ್ಸಾಕ್ಟ್ಲಿ ಕ್ರಿಪ್ಟೋ ವರ್ಕ್ಸ್ ಅಂತ ಹೇಳ್ಬೋದಾ? ಕ್ರಿಪ್ಟೋ ಕರೆನ್ಸಿ ಅನ್ನೋದು ಆ್ಯಕ್ಚುಲಿ ಇದೊಂದು ಆಲ್ಟರ್ನೇಟ್ ಕರೆನ್ಸಿ. ಈಗ ನಾವು ಏನು ನಮ್ಮ ವಹಿವಾಟಿಗೆ ಯೂಸ್ ಮಾಡ್ತೀವೋ ಅದಕ್ಕೆ ಬದಲಾಗಿ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟಲ್ಲಿ ಇರುವಂಥ ಒಂದು ಕರೆನ್ಸಿ. ಈ ಕಾನ್ಸೆಪ್ಟು 2008-9 ಶುರುವಾಗಿತ್ತು. ಇದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಇರುವಂಥದ್ದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಇದು ಡಿಸೆಂಟ್ರಲೈಸ್ಡ್ ಲೆಡ್ಜರ್ ಟೆಕ್ನಾಲಜಿ ಅನ್ನೋದ್ರಲ್ಲಿ ಬಂದಿರೋದು ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ. ಅದರ ಬೇಸಿಸ್ ಮೇಲೆ ಒಂದು ಪಿಯರ್ ಟು ಪಿಯರ್ ಲೆಂಡಿಂಗ್ ಅಥವಾ ಎಕ್ಸ್ಚೇಂಜ್ ಆಫ್ ಫಂಡ್ಸ್ ತೋರಿಸೋದಕ್ಕೆ ಕ್ರಿಪ್ಟೋ ಕರೆನ್ಸಿ ಅನ್ನೋ ಕಾನ್ಸೆಪ್ಟ್ ಬಂತು. ಸೊ ಈಗ ಬೇಸಿಕಲಿ ಏನಂತಂದರೆ, ಈಗ ಸ್ಟಾಕ್ ಮಾರ್ಕೆಟ್ ಒಂದು ಸೈಡ್ ಆದರೆ ಈ ಕ್ರಿಪ್ಟೋ ಮಾರ್ಕೆಟ್ ಇನ್ನೊಂದು ಸೈಡು. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಅಂತ ಹೇಳ್ಬೋದಾ? ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಿಗೆ ನಿಮ್ಗೆ ಹೇಗೆ ಡಿಮ್ಯಾಟ್ ಅಕೌಂಟ್ ಬೇಕು, ಇಲ್ಲಿ ನಿಮಗೆ ಕ್ರಿಪ್ಟೋದಲ್ಲಿ ಟ್ರೇಡಿಂಗ್ ಮಾಡೋದಕ್ಕೆ ವ್ಯಾಲೆಟ್ ಬೇಕು. ಕರೆಕ್ಟ್. ಆಯಿತಾ? ಸೊ ಬ್ಯಾಂಕ್ ಅಕೌಂಟ್ ಎರಡಕ್ಕೂ ಬೇಕು. ಸೊ ಬ್ಯಾಂಕ್ ಅಕೌಂಟು ಡಿಮ್ಯಾಟ್ ಅಕೌಂಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಅದು ನಿಮಗೆ ಸಾಧಾರಣ ನಿಮ್ಮ ಬ್ರೋಕರ್ಸೇ ಕೊಡ್ತಾರೆ. ಸೊ ಕ್ರಿಪ್ಟೋದಲ್ಲಿ ಎಲ್ಲನೂ ಎಲೆಕ್ಟ್ರಾನಿಕ್, ಡಿಜಿಟಲ್, ಕಂಪ್ಲೀಟ್ಲಿ ಡಿಜಿಟಲ್. ನಾವು ಡಿಜಿಟಲ್ ಅಂತ ಹೇಳಿದಾಗ ಝೀರೋಸ್ ಆ್ಯಂಡ್ ಒನ್ಸ್ ಅಂತ ಬರುತ್ತೆ ಫಂಡಮೆಂಟಲಿ. ಕರೆಕ್ಟ್. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಶೇರುಗಳು ಡಿಮೆಟ್ರಲೈಸ್ ಆಗಿದ್ರೂ ಕೂಡ ಆ ಶೇರ್ಗೆ ಬೆಲೆ ಬರೋದು ಆ ಕಂಪ್ನಿ ಪರ್ಫಾರ್ಮೆನ್ಸಿಂದ. ಅಲ್ಲೊಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿ ಯಾವ ರೀತಿಯಾಗಿ ವ್ಯವಹಾರ ಮಾಡ್ತಾ ಇದೆ ಅನ್ನೋದ್ರ ಮೇಲೆ ಅದರ ಶೇರು ಪ್ರೈಸು ಚೇಂಜ್ ಆಗುತ್ತೆ. ಇಲ್ಲಿ ಆದರೆ ಬರೀ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಓಕೆ. ಸೊ ಇನ್ನೊಂದು ಏನಂದರೆ, ಈಗ ಇದನ್ನು ನಮ್ಮ ಕ್ಯಾಶ್ ಅಂತಂದರೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಬ್ಯಾಂಕ್ ಇದೆ. ಬಟ್ ಹೂ ಈಸ್ ಬಿಹೈಂಡ್ ಈ ಬಿಟ್ಕಾಯಿನ್, ಈ ಕಂಪ್ಲೀಟ್ ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದ್ರ ಮೇಲೆ ಅದು ಹೇಗೆ ಇದು ಮಾಡೋದು ಅಂತ? ಇದು ಒಳ್ಳೆ ಕ್ವಶನ್ನು. ಯಾಕಂದರೆ ತುಂಬ ಜನಕ್ಕೆ ಅದು ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಒಂಥರ ಸ್ಪೆಕ್ಯುಲೇಷನ್ನು ಅಥವಾ ಒಂದೇನೋ ದುಡ್ಡು ಹಾಕಿ ಅಥವಾ ಗೆಟ್ ರಿಚ್ ಕ್ವಿಕ್ ಅನ್ನೋ ಥರದ ಸ್ಕೀಮ್ಸು ಅಂತ ಅನ್ನೋ ಒಂದು ಅಭಿಪ್ರಾಯ ಇದೆ. ಆ ಥರ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಬಿಟ್ಕಾಯಿನ್ ಬಗ್ಗೆ ಮಾತಾಡೋದಾದರೆ, ಬಿಟ್ಕಾಯಿನಿನ ಟೋಟಲ್ ಅವೈಲೇಬಿಲಿಟಿ ಅದೇ ಒಂದು ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅವರ ಆ ಒಂದು ಇದರಲ್ಲಿ. ಸೊ ಅದು ಆಲ್ಮೋಸ್ಟ್ 21 ಮಿಲಿಯನ್ ಒಂದು ರೇಂಜಲ್ಲಿದೆ. ಬಿಟ್ಕಾಯಿನ್ ಅಷ್ಟೇ ಮೈನ್ ಮಾಡೋಕ್ಕಾಗೋದು. ಓಕೆ.
ಸೊ ಅದ್ರ ಮೇಲೆ ನಿಮಗೆ ಬಿಟ್ಕಾಯಿನ್ ಸಿಗಲ್ಲ, ಆಯಿತಾ. ಸೊ ಓವರಾಲ್ ನೀವು ಅಷ್ಟರೊಳಗಡೆ ಎಷ್ಟು ಸಾಧ್ಯನೋ ಅಷ್ಟು ಅಂತ ಮೈನಿಂಗ್ ಅಂತ ಶುರು ಮಾಡ್ತಾರೆ. ಅದಕ್ಕೊಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಇದೆ, ಒಂದು ಮ್ಯಾಥಮೆಟಿಕಲ್ ಪಝಲ್ನ ಸಾಲ್ವ್ ಮಾಡಿದ್ರೆ ನೀವು ಸಾಲ್ವ್ ಮಾಡಿರೋದೇ ಕರೆಕ್ಟಾ ಅಂತ ಬೇರೆಯವರು ಅದನ್ನು ವ್ಯಾಲಿಡೇಟ್ ಮಾಡ್ತಾರೆ. ಆವಾಗ ಅದು ಒಂದು ಬ್ಲಾಕ್ ಆಗಿ ಅಲ್ಲಿ ಸೇರ್ಕೊಳ್ಳೋದು. ಸೊ ಆ ಮೈನಿಂಗ್ ಮಾಡಿದಾಗ ನಿಮಗೆ ಒಂದು ರಿವಾರ್ಡ್ ಇರುತ್ತೆ, ಇಂತಿಷ್ಟು ಬಿಟ್ಕಾಯಿನ್ ಅಂತ. ಆ ರಿವಾರ್ಡ್ ಸಿಸ್ಟಮ್ಮು ಅದು ಸ್ಟಾರ್ಟ್ ಆದಾಗಿಂದ ಅರ್ಧ ಆಗ್ತಾ ಬಂತು. ಬಿಟ್ಕಾಯಿನ್ ಹಾರ್ಮಿಂಗ್ ಅಂತ ಕರೀತಾರೆ, ಹಾಫ್ ಆಗ್ತಾ ಹೋಗುತ್ತೆ. ಕಾಮನ್ ಮ್ಯಾನೂ ಒಂದು ಮೈನಿಂಗ್ ರಿಗ್ ಹಾಕ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಬೋದಾ ಅಂತ. ಮೈನಿಂಗ್ ರಿಗ್ ಅದಕ್ಕೆ ಕೂಡ ಈಗ ರಿಕ್ವೈರ್ಮೆಂಟ್ಸ್ ಅಂತ ನೋಡೋಕೆ ಹೋದರೆ ಹಾರ್ಡ್ವೇರ್ ಜಾಸ್ತಿ ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಸಪ್ಲೈ ಬೇಕಾಗುತ್ತೆ. ಅಂದರೆ ಮಾಡೋರು ಮಾಡಿದ್ದಾರೆ, ಮಾಡ್ಬೋದು. ಇಂಡಿಯಾದಲ್ಲಿ ಮೈನಿಂಗ್ ಏನು ಇಲ್ಲೀಗಲ್ ಏನಲ್ಲ. ಓಕೆ, ಬಿಟ್ಕಾಯಿನ್ನಲ್ಲಿ ವ್ಯಾಪಾರ ಮಾಡೋದು ಇಲ್ಲೀಗಲ್, ಯಾಕೆ ಯಾರೂ ಅಕ್ಸೆಪ್ಟ್ ಮಾಡಲ್ಲ. ಕರೆಕ್ಟ್. ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಲಿ ನೀವು ಟ್ರೇಡ್ ಮಾಡ್ಬೋದು. ಗೌರ್ಮೆಂಟ್ನವರು 30% ಟ್ಯಾಕ್ಸ್ ಹಾಕ್ತಾರೆ, ಪ್ಲಸ್ 1% TDS ಕೂಡ ಇದೆ. ಹೌದು, 10,000 ರೂಪಾಯಿ ಮೇಲಾದರೆ ವರ್ಷಕ್ಕೆ 1% TDS ಆಗಬೇಕಾಗುತ್ತೆ. ಸೊ ಟ್ಯಾಕ್ಸ್ ಅಂತೂ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ನೀವು ಇಲ್ಲೀಗಲ್ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟ್. ಸೊ ಕೆಲವೆಲ್ಲ ರಿಸರ್ವ್ ಬ್ಯಾಂಕು ಮತ್ತು ನಮ್ಮ ಮಿನಿಸ್ಟ್ರಿ ಆಫ್ ಫೈನಾನ್ಸ್ದು ಕೆಲವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಕ್ರಿಪ್ಟೋದಲ್ಲಿ, ನೀವು ಡಿಸ್ಕ್ಲೋಸ್ ಮಾಡಬೇಕು ITR ಅಲ್ಲಿ ಎಲ್ಲ. ಸೊ ಅದು ಮಾಡಿಕೊಂಡು ನೀವು ಟ್ರೇಡ್ ಮಾಡ್ಬೋದು. ಮತ್ತು ಇಲ್ಲಿ ಟ್ರೇಡ್ ಮಾಡೋದಕ್ಕೂ ಇವಾಗ ಬಿನಾನ್ಸ್ ಅಂತ ಪ್ಲ್ಯಾಟ್ಫಾರ್ಮ್ ಅಲ್ಲ ಪ್ಲ್ಯಾಟ್ಫಾರ್ಮ್ ಬಂದಿದೆ, ವರ್ಲ್ಡ್ ವೈಡ್ ಟಾಪ್ ಒನ್ ಆಫ್ ದಿ ಟಾಪ್ ಎಕ್ಸ್ಚೇಂಜ್, ಕ್ರಿಪ್ಟೋ ಎಕ್ಸ್ಚೇಂಜ್ ಬಿನಾನ್ಸ್ ಅಂತ. ಅದು ಕೂಡ ಇಂಡಿಯಾದಲ್ಲಿ ಕೆಲಸ ಶುರು ಮಾಡಿದೆ ಈಗ ಆಲ್ರೆಡಿ. ಒಂದು ಸತಿ ಇದ್ದು ಹೊರಗೆ ಹೋಗಿತ್ತು, ಈಗ ಪುನಃ ವಾಪಸ್ ಬಂದಿದೆ. ಮತ್ತು ನಮ್ಮಲ್ಲಿ ಕಾಯಿನ್ DCX ಮತ್ತು ವಜೀರೆಕ್ಸು ಈ ಥರದ್ದೆಲ್ಲ ಸುಮಾರು ಎಕ್ಸ್ಚೇಂಜ್ಗಳಿದೆ. ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಬರೀ ಟ್ರೇಡಿಂಗ್ಗೆ ಸೀಮಿತ ಅಲ್ಲ ಅಲ್ವಾ ಸರ್? ಸೊ ಇಟ್ ಈಸ್ ಎನ್ ಕರೆನ್ಸಿ. ಸೊ ನಾವು ಇವಾಗ ಸ್ಟಾಕ್ ಮಾರ್ಕೆಟನ್ನು ತೊಗೊಂಡ್ರೆ ಇಟ್ ಈಸ್ ಅ ಸ್ಟಾಕ್. ಸೊ ಇದನ್ನು ತೊಗೊಂಡ್ರೆ ಇಟ್ ಈಸ್ ಅ ಕರೆನ್ಸಿ. ಅಟ್ ದ ಎಂಡ್ ಆಫ್ ದ ಡೇ ಟ್ರೇಡ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ಬಟ್ ನಾನು ಅದೇ ಬಿಟ್ಕಾಯಿನ್ ಅಥವಾ ಅದೇ ಇಥೀರಿಯಮಲ್ಲಿ ನಾನು ಮನಿನ ಹೋಲ್ಡ್ ಮಾಡಬೇಕು ಅಂದರೆ ಅದನ್ನು ಹೇಗೆ ಮಾಡಬೇಕು, ಅದನ್ನ ಯಾವ ವ್ಯಾಲೆಟಲ್ಲಿ ಇಟ್ಕೊಬೇಕು, ಅದನ್ನು ಹೇಗೆ ಸ್ಟೋರ್ ಮಾಡಬೇಕು ಅಂತ. ಈಗ ಸದ್ಯಕ್ಕೆ ಕ್ರಿಪ್ಟೋ ಎಲ್ಲ ಕಡೆ ಮೆಜಾರಿಟಿ ಏನಾಗ್ತಾ ಇದೆ ಅಂದರೆ ಒಂದು ಅಸೆಟ್ ಕ್ಲಾಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಆ್ಯಸ್ ಅನ್ ಅಸೆಟ್ ಕ್ಲಾಸ್ ಅಷ್ಟೇ. ಅದನ್ನು ನೀವು ನಾನು ಕ್ರಿಪ್ಟೋ ಯಾವುದೋ ಒಂದು ಬಿಟ್ಕಾಯಿನ್ ಇರ್ಬೋದು ಅಥವಾ ETH ಇರ್ಬೋದು, ಸೊಲಾನಾ ಇರ್ಬೋದು, ಯಾವುದೋ ಯೂಸ್ ಮಾಡಿ ನಾನು ಒಂದು ಮಸಾಲೆ ದೋಸೆ ತಿನ್ಕೊಂಬರ್ತೀನಿ ಅಂದರೆ ಆಗಲ್ಲ, ಅಥವಾ ಒಂದು ಪಿಜ್ಜಾ ತಗೊಳ್ತೀನಿ ಅಂದರೆ ಆಗಲ್ಲ. ಸೊ ಇವಾಗ ಕ್ರಿಪ್ಟೋ ಕರೆನ್ಸಿ ಅಂತಂದರೆ ಸುಮಾರು ಜನ ಬಿಟ್ಕಾಯಿನ್ ಒಂದೇ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ದೇರ್ ಈಸ್ ಅ ಡಿಫ್ರೆನ್ಸ್ ಇದೆ ಅಲ್ವಾ, ಕ್ರಿಪ್ಟೋ ಕಾಯಿನ್ಸ್ ಆ್ಯಂಡ್ ಟೋಕನ್ಸ್ ಅಂತ ಇದೆ. ಸೊ ವಾಟ್ ಎಕ್ಸಾಕ್ಟ್ಲಿ ದ ಡಿಫ್ರೆನ್ಸಸ್, ವೈ ದ ಟೋಕನ್ಸ್ ಆರ್ ಕ್ರಿಯೇಟೆಡ್ ಅಂತ ಹೇಳ್ಬೋದು? ಟೋಕನ್ಸ್ ಅನ್ನೋದಕ್ಕಿಂತ ಅದು ಟೋಕನೈಸೇಷನ್ ಅದೊಂಚೂರು ಹೇಳ್ತೀನಿ. ಈಗ ನೀವು ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದಾಗ ಬಿಟ್ಕಾಯಿನ್ ಇದೆ, ಇಥೀರಿಯಮ್ ಇದೆ, ಆಯಿತಾ. ಅದಕ್ಕೆ ಈಗ ಸವಾಲಾಗಿ ಅಥವಾ ಅಷ್ಟೇ ಪಾಪ್ಯುಲಾರಿಟಿ ಬರ್ತಾ ಇರೋದು ಇನ್ನೊಂದು ಹೆಸರು ಸ್ಟೇಬಲ್ ಕಾಯಿನ್ ಅಂತ, ಆಯಿತಾ. ಈಗ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಅದು ಫಸ್ಟ್ ಕ್ರಿಪ್ಟೋ ಕರೆನ್ಸಿ, ಅದು ಬಿಟ್ಟು ಉಳಿದಿದ್ದನ್ನೆಲ್ಲ ಆಲ್ಟ್ ಕಾಯಿನ್ಸ್ ಅಂತ ಕರೀತಾರೆ. ಆ ಆಲ್ಟ್ ಕಾಯಿನ್ಸಲ್ಲಿ ಸ್ಟೇಬಲ್ ಕಾಯಿನ್ಸ್ ಒಂದು, ಅದಕ್ಕೆ ಹೋಗೋಣ ಸ್ಟೇಬಲ್ ಕಾಯಿನ್ಸಿಗೆ. ಅದ್ರ ಮುಂಚೆ ಈಗ XRP ಅಂತ ಇದೆ, ಇಥೀರಿಯಮ್ ಬ್ಲಾಕ್ ಚೈನ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರದ್ದೇ ETH ಅಂತ ಇದೆ, ಸೊಲಾನಾ ಅಂತ ಇದೆ. ಸೊ ಇವೆಲ್ಲ ಬೇರೆ ಬೇರೆ ಕ್ರಿಪ್ಟೋ ಕರೆನ್ಸಿಗಳು. ಅದರಲ್ಲಿ ಈಗ ಸ್ಟೇಬಲ್ ಕಾಯಿನ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಟಿಥರ್ ಅನ್ನೋದು ತುಂಬ ಪಾಪ್ಯುಲರ್, USDT ಅಂತ. ಇನ್ನೊಂದು USDC ಅಂತಲೂ ಇದೆ. ಕ್ರಾಸ್ ಬಾರ್ಡರ್ ಏನು ಹೇಳ್ತಾರೆ ಪೇಮೆಂಟ್ಸ್ಗೆ, ಅದಕ್ಕೆ ಎಲ್ಲ ತುಂಬ ಹೈಪಲ್ಲಿರೋದು ಸ್ಟೇಬಲ್ ಕಾಯಿನ್ಸ್. ಓಕೆ. ಅದಕ್ಕೆ ಕೌಂಟ್ರ್ ಮೆಷರ್ ಆಗಿ ಬಂದಿದ್ದು ಅಂದರೆ ಈಗ ಯಾವಾಗ ಕ್ರಿಪ್ಟೋ ಕರೆನ್ಸಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಬೇಕು ಅಂತ ಎಲ್ಲ ಕಡೆ ಆಗ್ತಾಯಿತ್ತು, ಆವಾಗ ಫಸ್ಟು ತುಂಬ ಗೌರ್ಮೆಂಟ್ಸ್ ವರ್ಲ್ಡಲ್ಲಿ, ಐ ಥಿಂಕ್ ಮೋರ್ ದೆನ್ 150-140 ಗೌರ್ಮೆಂಟ್ಸ್ ಸ್ಟಾರ್ಟೆಡ್ ವಿತ್ ಸಮಥಿಂಗ್ ಕಾಲ್ಡ್ ಇದು ಏನೋ CBDC, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಸ್ಟಾರ್ಟ್ ಮಾಡೋದು. ಸೊ
ಇಲ್ಲಿ ಇವಾಗ ನೋಡ್ತಾ ಇರೋದಂದ್ರೆ ಈಗ ಎಕನಾಮಿಕ್ಸಲ್ಲಿ ಈಗ ಗ್ಲೋಬಲ್ ಎಕನಾಮಿಕ್ಸ್ ಅಂತ ತೊಗೊಂಡ್ರೆ ಈಗ ರಷ್ಯಾ ಹತ್ರ ಆಯಿಲ್ಸ್ ತೊಗೊತಾ ಇದ್ದೀವಿ, ಅದು ಸ್ಯಾಂಕ್ಷನ್ ಆಗಿದೆ, $US ಯೂಸ್ ಮಾಡಲ್ಲ, ದಿರಾಮ್ಸಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಇದನ್ನ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಗಿ ಈ ರೂಪಿ ಅಥವಾ ಈ ಬಿಟ್ಕಾಯಿನ್ಸಲ್ಲೇ ಟ್ರೇಡ್ ಮಾಡ್ಬೋದಿತ್ತು ಅಲ್ವಾ? ವೈ ದೇ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್ ವಿತ್ ದ ಥಿಂಗ್ಸ್ ಅಂತ. ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ನಾನು ಹೇಳಿದೆ ಪಿಯರ್ ಟು ಪಿಯರ್ ಅಂತ, ನಾಟ್ ಸೆಂಟ್ರಲೈಸ್ಡ್ ಸಿಸ್ಟಮ್. ಅಂದರೆ ಒಂದು ಮೇನ್ ಸರ್ವರು, ಅದಕ್ಕೆ ಬೇರೆಯವರೆಲ್ಲ ಕನೆಕ್ಟ್ ಆಗೋದಿದೆಯಲ್ಲ, ಅದು ಸೆಂಟ್ರಲೈಸ್ಡ್ ನೆಟ್ವರ್ಕ್. ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಆ್ಯಸ್ ಅ ಸರ್ವರ್ ಈಸ್ ಎ ಯುವರ್ ಪಿಯರ್ ಟು ಪಿಯರ್ ನೆಟ್ವರ್ಕಿಂಗ್. ಈ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ವ್ಯಾಲಿಡೇಷನ್ ಆಫ್ ಟ್ರಾನ್ಸಾಕ್ಷನ್ ಮಾಡುವಾಗ ಲೇಟೆನ್ಸಿ ಬರುತ್ತೆ, ಕ್ವಿಕ್ಕಾಗಿ ಆಗಲ್ಲ ಟ್ರಾನ್ಸಾಕ್ಷನ್. ಹಾಗೆ ಡಿಸ್ಕಸ್ ಮಾಡ್ತಾ ಹೇಳಿದ್ವಿ ಲೈಕ್ ವೈ ಈಗ UPI ಥರ ಯಾಕೆ ಕ್ರಿಪ್ಟೋ ಪೇಮೆಂಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಅಂಗಡಿಗೆ ಹೋಗ್ತೀವಿ, ಇಲ್ಲ ಟೀ ಕುಡಿಬೇಕು, ದೋಸೆ ತಗೋಬೇಕು ಅಂತಂದರೆ ನಾವು $100 $200 ಪೇ ಮಾಡ್ತೀವಿ, ಸ್ಕ್ಯಾನರ್ ಇರುತ್ತೆ. ಸೊ ಅದೇ ಫಾರ್ಮ್ಯಾಟಲ್ಲಿ ಈಗ ನಮ್ಮ ಹತ್ರ ಒಂದು ಬಿಟ್ಕಾಯಿನ್ ಅಥವಾ ಒಂದು ಟೀಥರ್ ಅಥವಾ ಏನೋ ಅಂತ ಇರುತ್ತೆ. ಸೊ ಅದನ್ನು ನೀವು ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ಅದು ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಆಗೋ ಥರ ಏನಾದ್ರು ಮಾಡ್ಬೋದಾ, ಅಥವಾ ಯಾಕೆ ಮಾಡೋಕ್ಕಾಗ್ತದೆ? ಇನ್ನು ನಮ್ಮಲ್ಲಿ ಆ ರೆಗ್ಯುಲೇಷನ್ ಅಕ್ಸೆಪ್ಟೆನ್ಸ್ ಬಂದಿಲ್ಲ. ಕ್ರಿಪ್ಟೋ ಕರೆನ್ಸಿ ನಮ್ಮ ನಾರ್ಮಲ್ ಟ್ರಾನ್ಸಾಕ್ಷನ್ಗೆ ಅಕ್ಸೆಪ್ಟ್ ಆಗ್ತಾ ಇಲ್ಲ. ಅಂದರೆ ಅದಕ್ಕೆ ಗೌರ್ಮೆಂಟ್ ರೆಗ್ಯುಲೇಷನ್ ಬೇಕಾಗುತ್ತೆ. ಸರ್ ಆ್ಯಕ್ಚುಲಿ ಸ್ವಲ್ಪ ಯೂತ್ಸಿಂದ ಒಂದು ಸ್ವಲ್ಪ ಕಂಪ್ಲೇಂಟ್ ಇದೆ, ಏನಂತಂದರೆ ಈ ಗೌರ್ಮೆಂಟ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಕ್ರಿಪ್ಟೋ ಕರೆನ್ಸಿ ಮೇಲೆ. ನಮ್ಗೇನೇ ಸ್ವಲ್ಪ ದುಡ್ಡು ಮಾಡ್ತೀವಿ ಅಥವಾ ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಥವಾ ಟ್ರೇಡಿಂಗ್ ಮಾಡ್ತೀವಿ ಅಂತಂದರೆ ಆಮೇಲೆ 30% ಟ್ಯಾಕ್ಸ್ ಹಾಕ್ಬಿಟ್ರು, ಲೈಕ್ ಲಾಸ್ಟ್ 3 years ಬ್ಯಾಕ್. ಯಾಕೆ ಅದ್ರ ಮೇಲೆ ಗೌರ್ಮೆಂಟ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ವಾ, ಅಥವಾ ಯಾಕೆ ಅಷ್ಟೊಂದು ಟ್ಯಾಕ್ಸು ರೆಗ್ಯುಲೇಷನ್ಸು ಕ್ರಿಪ್ಟೋ ಕರೆನ್ಸಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ಅಂತ? ಒಂದು ಏನು ಅಂದರೆ ಗೌರ್ಮೆಂಟಿಗೆ ಇಂಟ್ರೆಸ್ಟ್ ಪ್ರಶ್ನೆ ಅಲ್ಲ ಅದು. ಈಗ ಅನ್ಅಕೌಂಟೆಡ್ ಮನಿ ತುಂಬ ಇದೆ ಸಿಸ್ಟಮಲ್ಲಿ. ಸೊ ಈ ಅನ್ಅಕೌಂಟೆಡ್ ಮನಿ ಈಗ ಯಾವಾಗ ನಿಮಗೆ ಒಂದು ಈ ರೀತಿಯಾದ ಒಂದು ಹೊಸ ದಾರಿ ಕಾಣಿಸ್ತೋ ಅದನ್ನು ನೀವು ವೈಟ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀರ. ಮುಖ್ಯವಾಹಿನಿಗೆ ತರಬೇಕಾದ್ರೆ ಮೇನ್ ಸ್ಟ್ರೀಮ್. ಸೊ ಯು ಹ್ಯಾವ್ ಟು ಟ್ಯಾಕ್ಸ್ ಕೊಡ್ದೇ ಮಾಡಬೇಕು ಅಂತ. ಸೊ ನೀವು ಅದನ್ನು ಕ್ರಿಪ್ಟೋದ ರೂಟಿಗೆ ತಗೊಂಡೋಗೋ ಸಾಧ್ಯತೆ ಇದೆ. ಸೊ ಆನ್ ಆ್ಯನ್ ಎಜುಕೇಷ್ನಲ್ ವೇ ಈಗ ನನ್ನ ಹತ್ರ $1,00,000 ಇದೆ. ಓಕೆ, ನಾನು ಅದನ್ನು ನೀವು ಹೇಳಿದ್ರಿ ಮನಿ ಲಾಂಡ್ರಿಂಗ್ ಮಾಡ್ತಾರೆ ಯೂಸಿಂಗ್ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ್ರಿ. ಸೊ ನನ್ನ ಹತ್ರ ಈಗ $1,00,000 ಇರೋದನ್ನು ಅದನ್ನು ಮನಿ ಲಾಂಡ್ರಿಂಗ್ ಹೇಗೆ ಮಾಡ್ತಾರೆ, ಕ್ರಿಪ್ಟೋ ಕರೆನ್ಸಿಗೆ ಹೇಗೆ ಕನ್ವರ್ಷನ್ ಹೇಗೆ ನಡೆಯುತ್ತೆ, ಈ ಸೈಕಲ್ ಹೇಗೆ ನಡೆಯುತ್ತೆ ಅಂತ ಹೇಳ್ಬೋದು? ಅಲ್ಲ, ಇದೀಗ $1,00,000 ಅಂತ ಹೇಳೋದಲ್ಲ. ಈಗ ನನ್ನ ಹತ್ರ ಈಗ ಅನ್ಅಕೌಂಟೆಡ್ ಮನಿ, ಈಗ ಜನರಲಿ ಅನ್ಅಕೌಂಟೆಡ್ ಮನಿ ಅಂದರೆ ಏನು? ಬ್ಲ್ಯಾಕ್ ಮನಿ. ಅದನ್ನು ಯಾಕೆ ಬ್ಲ್ಯಾಕ್ ಅಂತ ಕರಿತೀವಿ? ನಾನ್ ಟ್ಯಾಕ್ಸ್. ಯಾಕೆ ಅಂದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಿರೋದಿಲ್ಲ. ಸೊ ಈ ಟ್ಯಾಕ್ಸ್ ಕಟ್ಟಿಲ್ಲದೆ ಇರುವಂಥ ಹಣವನ್ನು ನೀವು ಯಾವ ರೀತಿಯಾಗೆಲ್ಲ ಬಳಕೆ ಮಾಡ್ಬೋದು. ಇವಾಗಲೂ ಕೂಡ ನಮ್ಮ ಸಿಸ್ಟಮಲ್ಲಿ ಎಷ್ಟೋ ಕಡೆ ಕ್ಯಾಶ್ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಹೌದು. ಸೊ ಆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಕೌಂಟ್ ಆಗಲ್ಲ. ನಿಮಗೆ ಯಾವಾಗ ಈ ರೂಪಿ ಬಂದ್ಬಿಡುತ್ತೋ ಎವ್ರಿ ಟ್ರಾನ್ಸಾಕ್ಷನ್ ವಿಲ್ ಬಿಕಮ್ ಅಕೌಂಟೆಡ್. ಓಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಇದ್ರಲ್ಲಿ ತುಂಬ ಈ ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ಸ್ ಅಂತ ಬರುತ್ತೆ, ಅಥವಾ ಈ ರಗ್ ಪೂಲ್ ಅನ್ನೋ ರಿಸ್ಕ್ಗಳು ತುಂಬ ಜಾಸ್ತಿ ಇರುತ್ತೆ. ಒಳ್ಳೆ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹೌ ಎಕ್ಸಾಕ್ಟ್ಲಿ ಈ ಕ್ರಿಪ್ಟೋ ಮೇನಿಯಾದಲ್ಲಿ ಏನಪ್ಪ ಅಂತಂದರೆ ಈಗ ಯಾವೇ ಇರ್ಬೋದು, ನಮ್ಮಲ್ಲೂ ಈ ಸ್ಟಾಕ್ ಮಾರ್ಕೆಟಲ್ಲೂ ತುಂಬ ಸ್ಕ್ಯಾಮ್ಸ್ಗಳಾಗಿದೆ. ಆದರೆ ಸ್ಟಾಕ್ ಮಾರ್ಕೆಟ್ಗೂ ಕ್ರಿಪ್ಟೋಗೂ ನಾನು ವ್ಯತ್ಯಾಸ ಆಗಲೇ ಹೇಳಿದ್ದೆ. ಅಲ್ಲಿ ಒಂದು ಕಂಪ್ನಿ ಇರುತ್ತೆ, ಕಂಪ್ನಿ ಇಲ್ಲದೆ ಅದರ ಸ್ಟಾಕು ಮಾರ್ಕೆಟಲ್ಲಿ ಟ್ರೇಡ್ ಆಗೋಕ್ಕಾಗಲ್ಲ. ಸೊ ಅದೇ ರೀತಿ ಇಲ್ಲಿ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಕೆಲವು ಈ ಟ್ರೇಡಿಂಗಿಗೆ ಏನು ಇನಿಷಿಯಲ್ ಕಾಯಿನ್ ಆಫರಿಂಗ್ ಅಂತ ಮಾಡ್ತಾರೆ, ICO. ಈ ಒಂದು ಯಾರು ಇದನ್ನು ಪ್ರೋಗ್ರಾಮ್ ಮಾಡ್ತಾರಲ್ಲ, ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಶುರು ಮಾಡೋ ಅಂಥವ್ರು, ಅವರು ಕ್ರಿಯೇಟ್ ಮಾಡಿ ಒಂದು ಕ್ರಿಪ್ಟೋನ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದನ್ನು ಬೆಳೆಯೋದಕ್ಕೆ ಬಿಟ್ಟು ಸಡನ್ನಾಗಿ ಅದನ್ನು ಎಸ್ಕೇಪ್ ಆಗ್ತಾರೆ.
ಜನರಲಿ ಡಿಸೆಂಟ್ರಲೈಸ್ಡ್ ಫಿನಾನ್ಸ್ ಅಂತ ಕರಿತೀವಿ, ಡೆಫಿ ಅಂತ. ಆ ಇಕೋಸಿಸ್ಟಮಲ್ಲಿ ಒಂದು ಪರ್ಟಿಕ್ಯುಲರ್ ಟೋಕನನ್ನು, ಅಂದರೆ ಕ್ರಿಪ್ಟೋ ಕರೆನ್ಸಿ ಆ್ಯಸ್ ಎ ಟೋಕನ್ ಅದನ್ನು ಇಂಟ್ರಡ್ಯೂಸ್ ಮಾಡ್ತಾರೆ, ಶುರು ಮಾಡ್ತಾರೆ. ಜನಗಳಿಗೆ ಅದರಲ್ಲಿ ಆಸಕ್ತಿ ಬರೋಂಗೆ ಮಾಡ್ತಾರೆ. ಬೇರೆ ಬೇರೆ ಪ್ಲೇಸಸ್ಸಲ್ಲಿ, ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲ ಕಡೆ. ಇಲ್ಲಿಂದ ಅವರು ಒಂದು ಲೆವೆಲ್ ರೀಚ್ ಆಗ್ತಿದ್ದಂಗೆ ಎಲ್ಲ ಎತ್ಕೊಂಡು ಮಾಯ ಆಗ್ತಾರೆ. ಆದರೆ ಈ ಪಂಪ್ ಆ್ಯಂಡ್ ಡಂಪ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಈ ಕ್ರಿಯೇಟರ್ಸೇ ಇನ್ವಾಲ್ವ್ ಆಗಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಆಗ್ಬೋದು. ಸೊ ಅದು ಕೂಡ ಒನ್ ಆಫ್ ದಿ ಸ್ಕ್ಯಾಮ್. ಕರೆಕ್ಟ್. ಪಂಪ್ ಆ್ಯಂಡ್ ಡಂಪು ಮತ್ತು ಈ ರಗ್ ಪುಲ್ ಎರಡು ಸಾಧಾರಣ ಮೋಸ್ಟ್ ಡೇಂಜರಸ್ ಟೈಪ್ ಆಫ್ ಸ್ಕ್ಯಾಮ್ಸ್. ಒನ್ ಶುಡ್ ಬಿ ಅವೇರ್ ಆಫ್. ಜನಗಳನ್ನು ಮೋಸ ಮಾಡೋದು ಹೇಗೆ ಅಂದರೆ ಸುಲಭ ಅಂತ ಹೇಳೋದೇನು ಅಂದರೆ, ಯಾರೋ ಒಬ್ಬರು ಹೇಳ್ತಾಯಿದ್ರು, ಮೋಸ ಹೋಗೋದಕ್ಕೆ ಜನ ಇರೋವರೆಗೂ ಮೋಸ ಮಾಡುವವರು ಇರ್ತಾರೆ. ಸೊ ಈಗ ಜನರಲಿ ಯೂತ್ ಕೇಳೋದೇನಂತಂದರೆ, ಕ್ರಿಪ್ಟೋಲಿ ನಿಜವಾಗ್ಲೂ ದುಡ್ಡು ಮಾಡ್ಬೋದಾ, ಇಲ್ಲ ಸ್ಟಾಕ್ ಮಾರ್ಕೆಟ್ಗಿಂತ ಜಾಸ್ತಿ ದುಡ್ಡು ಮಾಡ್ಬೋದಾ, ಗೋಲ್ಡ್ಗಿಂತ ಜಾಸ್ತಿ ರಿಟರ್ನ್ಸ್ ಬರೋ ಚಾನ್ಸ್ ಇರುತ್ತಾ ಅಂತ? ನೀವು ಯಾವ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಪಾಸಿಟಿವ್ ನೆಗೆಟಿವ್ ಅಂತ. ಈಗ ಫಾರ್ ಎಕ್ಸಾಂಪಲ್ $120,000 ಟಚ್ ಆದಾಗ ಬಿಟ್ಕಾಯಿನಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಇವಾಗ ನೀವು ಲಾಸಲ್ಲಿದ್ದೀರ. ಹೌದು. ಅದೇ ನೀವು $60,000 $70,000 ಟೈಮಲ್ಲಿ ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡಿದರೆ ನೀವು ಇವಾಗ ಪ್ರಾಫಿಟಲ್ಲಿದ್ದೀರ. ಸೊ ಅದು ನಿಮ್ಮ ಟೈಮ್ ಸ್ಪ್ಯಾನ್ ಮೇಲೆ ಹೋಗುತ್ತೆ ರಿಟರ್ನ್. ಕ್ರಿಪ್ಟೋ ಮಾರ್ಕೆಟು 24 hours ಓಪನ್ ಇರುತ್ತೆ. ನಮ್ಮದಾದರೆ ಸ್ಟಾಕ್ ಮಾರ್ಕೆಟಿಗೆ ಒಂದು ಲಿಮಿಟೆಡ್ ಪೀರಿಯಡ್ ಇದೆ, ಎಲ್ಲ ಕಡೆನೂ ಅಷ್ಟೇ. ಸರ್, ಇವಾಗ ತುಂಬ ಬೂಮಲ್ಲಿ ಇರೋದು ಅಂತಂದರೆ ಈ ಕಾನ್ಸರ್ಟ್ ಕಲ್ಚರ್. ಸೊ ಈ ಕಾನ್ಸರ್ಟ್ ಕಲ್ಚರ್ನ ಡಿಜಿಟೈಸ್ ಮಾಡಿ ವಿ ಕ್ಯಾನ್ ಪೇ ಥ್ರೂ ಕ್ರಿಪ್ಟೋ ಕರೆನ್ಸಿ ಅಥವಾ ಟೋಕನ್ಸ್ ಅನ್ನೋ ಹೇಗೆ ಬರುತ್ತೆ, ಅದು ಹೇಗೆ ನಡೆಯುತ್ತೆ ಅಂತ ಮುಂದೆ ನಡೀಬೋದು? ಎಸ್, ಒಳ್ಳೆ ಐಡಿಯಾ. ಈಗ ನಾವು ಕೂತಲ್ಲಿಂದನೇ ಲೈವ್ ಕ್ರಿಕೆಟ್ ಮ್ಯಾಚ್ ನೋಡ್ಬೋದಪ್ಪ. ಈಗ ಸುಮ್ಮನೆ ಅಲ್ಲೋಗಿ RCB ಅವ್ರು ಕಪ್ ಗೆದ್ರು ಅಂತ ಜನಗಳು ಪ್ರಾಣ ಕಳ್ಕೊಳ್ಳೋ ಬದಲು ಮನೆಯಿಂದನೇ ಅದನ್ನು ನೋಡೋ ಅವಕಾಶ ಇದೆಯಲ್ಲ, ಅದು ಸಿಗುತ್ತೆ. ಸರ್, ಇವಾಗ ಮೋಸ್ಟ್ ಆಫ್ ದ ಈಗ $1 billion ವ್ಯಾಲ್ಯೂಯೇಷನ್ ಇರೋವಂಥ ಕಂಪನಿ ಲೈಕ್ ಇವತ್ತು ವಿಪ್ರೋ, ಇನ್ಫೋಸಿಸ್, ಅವ್ರದ್ದು ನೀವು ಸ್ಟಾಕ್ ಆಪ್ಷನ್ನು ಎಂಪ್ಲಾಯೀಸ್ಗಳಿಗೆ ಕೊಡೋಕ್ಕಾಗಲ್ಲ. ಯಾಕಂದರೆ ಇಟ್ಸ್ ವ್ಯಾಲ್ಯೂ ತುಂಬ ಹೈ ಇರುತ್ತೆ. ಇನಿಷಿಯಲ್ ಸ್ಟೇಜಲ್ಲಿರೋವ್ರಿಗೆ ಮಾತ್ರ ಅದನ್ನು ಕೊಟ್ಟಿರ್ತಾರೆ. ಸೊ ಇವಾಗ ಕಂಪ್ನಿಗೆ ಜಾಯ್ನ್ ಆಗಿರೋರಿಗೆ ಅದು ಬೇಸ್ಡ್ ಆನ್ ಸ್ಯಾಲ್ರಿ ಮೇಲೆ ಇರ್ತಾರೆ. ಸೊ ಮೈ ಕ್ವಶನ್ ಈಸ್, ಅವರು ಇಂಟರ್ನಲಿ ಒಂದು ಟೋಕನ್ನ ಕ್ರಿಯೇಟ್ ಮಾಡಿಬಿಟ್ಟು ವೈ ನಾಟ್ ದೇ ಕ್ಯಾನ್ ಗಿವ್ ಇಟ್ ಆಸ್ ಲೈಕ್ ಬೋನಸ್ ಆಗಿರ್ಬೋದು, ಅಥವಾ ಇಂಟರ್ನಲಿ ಕಂಪ್ನಿ ಯೂಸೇಜ್ ಮಾಡೋ ಥರ ಏನಾದ್ರು ಆ ಥರ ಮಾಡ್ಬೋದಾ ಅಂತ. ಈಗ ಕಾರ್ಪೊರೇಟ್ ವರ್ಲ್ಡಲ್ಲಿ ಕೂಡ ಈಗ ಏನಾಗ್ತಾ ಇದೆ ಅಂದರೆ, ತುಂಬ US ಅಲ್ಲಿ ಐ ಥಿಂಕ್ ಮೋಸ್ಟ್ ಆಫ್ ದ US ಆ್ಯಂಡ್ ಯುರೋಪ್ ಬೋತ್ ಕಂಪ್ನೀಸಲ್ಲಿ ಬಿಟ್ಕಾಯಿನಲ್ಲಿ ಸ್ಯಾಲ್ರಿ ಕೊಡ್ತಾರೆ. ಸೊ ಕ್ರಿಪ್ಟೋಸ್ ಆರ್ ಯೂಸ್ಡ್ ಫಾರ್ ಸ್ಯಾಲ್ರಿ. ಮೈಕಲ್ ಸೇಲರ್ ಅಂತ ಹೆಸರು ಕೇಳಿರ್ಬೋದು ನೀವು, ಪ್ರಾಮಿನೆಂಟ್ ಬಿಟ್ಕಾಯಿನ್ ಅಡ್ವೊಕೇಟ್, ಬಿಸ್ನೆಸ್ ಮ್ಯಾನ್. ಸೊ ಅವರು ಬಿಟ್ಕಾಯಿನ್ನ ಡಿಜಿಟಲ್ ಗೋಲ್ಡ್ ಅಂತಲೇ ಕರೀತಾರೆ. ಅವರ ಇದರಲ್ಲಿ ಎಲ್ಲ ಅವರ ಸ್ಟ್ರಾಟಜಿ ಅಂತ ಅವ್ರದ್ದೊಂದು ಕಂಪ್ನಿ ಇದೆ. ಸೊ ಇಟ್ ಓನ್ಸ್ ಅರೌಂಡ್ 3% ಆಫ್ ಬಿಟ್ಕಾಯಿನ್ ಇನ್ ಸರ್ಕ್ಯುಲೇಷನ್. ಸೊ ಅದು ಅವರು ಆ ಥರದವ್ರು ಸುಮಾರು ಜನ ಇದ್ದಾರೆ. ಅವ್ರದ್ದೆಲ್ಲ ಕಂಪನಿಗಳಲ್ಲಿ ಸಂಬಳನೂ ಪಾರ್ಟ್ ಸ್ಯಾಲ್ರಿ ಈಸ್ ಗಿವನ್ ಇನ್ ಬಿಟ್ಕಾಯಿನ್, ಪಾರ್ಟ್ ಇನ್ ಬಿಟ್ಕಾಯಿನ್ ಯು ಯೂಸ್ ಇಟ್ ಇನ್ ಫ್ಯೂಚರ್ ಅಂತ. ಸೊ ಈ ಥರ ಪಾಸಿಬಿಲಿಟೀಸ್ ಆರ್ ದೇರ್. ಸೊ ಇನ್ನೊಂದು ಏನಂತಂದರೆ, ಈ ಮಾಸ್ಟರ್ ಕಾರ್ಡ್, ವೀಸಾ ಅಂತ ನಮ್ಮ ಇಂಡಿಯಾದಲ್ಲಿದೆ. ಅದ್ರ ಥರ ಈ ಕ್ರಿಪ್ಟೋ ಬೇಸ್ಡ್, ಈ ಟೋಕನ್ ಬೇಸ್ಡು ಕಾರ್ಡ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಬೋದಾ ಅಂತ? ರುಪೇ ಆಲ್ರೆಡಿ ಮಾಡಿದ್ದೀವಿ. ರುಪೇ ಅವರು ನೆಕ್ಸ್ಟ್ ಅದನ್ನು ಆ್ಯಡ್ ಮಾಡಬೇಕಷ್ಟೇ. ಈಗ ಹೇಗೆ UPI ಇಂದ CBDC ಪಾಸಿಬಿಲಿಟಿ ಬಂದಿದೆಯೋ, ರುಪೇಯಿಂದ ಕ್ರಿಪ್ಟೋ ಪಾಸಿಬಿಲಿಟಿ ಬರಬೇಕು. ಇನ್ನೊಂದೇನು ಒಂದು ಮಿಸ್ಕನ್ಸೆಪ್ಷನ್ ಅಂದರೆ, ಈ ಎಲಾನ್ ಮಸ್ಕ್ ಒಂದು ಟ್ವೀಟ್ ಮಾಡಿಬಿಟ್ರೆ ರಿಲೇಟೆಡ್ ಕ್ರಿಪ್ಟೋ ಅಥವಾ ಏನೋ ಒಂದು ಮೀಮ್ ಕಾಯಿನ್ ಲೈಕ್ ಡೋಜ್ ಕಾಯಿನ್ ಆಗಿರ್ಬೋದು, ತುಂಬ ಅದು ವಾಲೆಟೈಲ್ ಆಗೋಗುತ್ತೆ. ಸೊ ಅವರೇ ಏನಾದ್ರು ಸತೋಶಿ ನಾಕಮೋಟೋನೋ ಅಂತ ಒಂದು ಸ್ವಲ್ಪ ಜನಕ್ಕೆ ಡೌಟ್ ಇದೆ. ಸೊ ವೈ
ಅವರು ತುಂಬ ಅದ್ರ ಮೇಲೆ ಇಂಟ್ರೆಸ್ಟ್ ಪಟ್ಟು ಇದು ಮಾಡ್ತಾ ಇದ್ದಾರೆ ಅಂತ? ಇಲ್ಲ, ಸಿ ಎಲಾನ್ ಮಸ್ಕ್ ಅಂತಲ್ಲ, ಜನರಲಿ ಏನಾಗುತ್ತೆ, ಅವ್ರಿಗೆ ಟೆಕ್ನಾಲಜಿ ಗೊತ್ತಿದೆ, ಅವರೇನೋ ಮಾಡ್ತಾ ಇದ್ದಾರೆ, ಇಂಪ್ರೂವ್ಮೆಂಟ್ಸು ಇನ್ನೊಂದೇನೋ ತರ್ತಾರೆ ಸಿಸ್ಟಮಲ್ಲಿ ಅಂತ ಒಂದು ಆ್ಯಂಟಿಸಿಪೇಷನ್. ಸೊ ಹಾಗಾಗಿ ಅವರು ಯಾವುದೋ ಒಂದು ಕಾಯಿನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಾದ ತಕ್ಷಣ ಸೊ ಅದು ಅವ್ರದ್ದೇ ಅಥವಾ ಅವ್ರ ಮೇಲೆ ಅದು ಮೇಲೋಗುತ್ತೆ ಇನ್ನೂ ವ್ಯಾಲ್ಯೂ ಅಂತ ಸ್ಪೆಕ್ಯುಲೇಟ್ ಮಾಡೋದು. ಇದು ಊಹಾಪೂಹ ಸುದ್ದಿಗಳಿಗೆ ಕಿವಿ ಕಟ್ಕೊಂಡು ಹೋಗಬಾರ್ದು. ಅದೊಂದು ದೊಡ್ಡ ಒಂದು ಪ್ಲಸ್ಸು ಹೌದು ಮೈನಸ್ಸು ಹೌದು ಕ್ರಿಪ್ಟೋಗೆ. ಈಗ ನನ್ನ ಹತ್ರ ಒಂದು 5,000 ಅಥವಾ 10,000 ಇದೆ ಅಂದರೆ ಈಗ ಕಾಯಿನ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದಾ? ಯಾವ ಕಾಯಿನ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಂತ? ಇನ್ವೆಸ್ಟ್ಮೆಂಟ್ ಅಂದರೆ ಲಾಂಗ್ ಟರ್ಮೇ. ವಿಚ್ ಒನ್ ಟ್ರೇಡಿಂಗ್ ಮಾಡೋದಾದರೆ ಟ್ರೇಡ್ ಯಾವುದೆಲ್ಲರೂ ಮಾಡಿ. ಇನ್ವೆಸ್ಟ್ ಮಾಡೋ ಮುಂಚೆ ನೀವು ಫಸ್ಟು ಅದರ ಫಂಡಮೆಂಟಲ್ಸ್ ನೋಡಿ. ಬಿಟ್ಕಾಯಿನ್ ಇರ್ಬೋದು, ETH ಇರ್ಬೋದು, ಸೊಲಾನಾ ಇರ್ಬೋದು, XRP ಇರ್ಬೋದು, ಅವುಗಳ ಬ್ಯಾಕ್ಗ್ರೌಂಡು ಏನು ಎತ್ತ ಅಂತ ನೋಡಿ ತಿಳ್ಕೊಂಡು ಮಾಡೋದು ಒಳ್ಳೆಯದು. RBI ಇದೊಂದು ಸ್ಟ್ಯಾಂಡರ್ಡ್ ರೂಲ್ ಇದೆ, ಸೈಬರ್ ಕ್ರೈಮಲ್ಲಿ ಹೇಳ್ತಾರೆ, ನಾನು ಬಳಸ್ತೀನಿ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್. ಜಾಣರಾಗಿರಿ, ಜಾಗರೂಕರಾಗಿರಿ ಅಂತ. ಕ್ರಿಪ್ಟೋ ಮಾರ್ಕೆಟಿಗೆ ಹೆಜ್ಜೆ ಇಡಬೇಕು ಅಂದರೆ ಫಸ್ಟ್ ಹೇಳೋದು ಇಷ್ಟೇ, ಜಾಣರಾಗಿರಿ, ಜಾಗರೂಕರಾಗಿರಿ ಅಷ್ಟೇ. ಓಕೆ, ಈಗ ಕ್ರಿಪ್ಟೋ ಕರೆನ್ಸಿ ಅಥವಾ ಬ್ಲಾಕ್ ಚೈನ್ ರಿಲೇಟೆಡ್ ಸ್ಟಾರ್ಟಪ್ ಮೇಲೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಸ್ಟೂಡೆಂಟ್ಸ್ ಅಥವಾ ಯಾರೇ ಆಗಿರಲಿ, ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಸಜೆಷನ್ ಹೇಳೋಕ್ಕೆ ಇಷ್ಟಪಡ್ತಾರೆ? ಬ್ಲಾಕ್ ಚೈನ್ ಅಂದರೆ ಕ್ರಿಪ್ಟೋ ಕರೆನ್ಸಿ ಅಲ್ಲ, ಆದರೆ ಕ್ರಿಪ್ಟೋ ಕರೆನ್ಸಿಗಳೆಲ್ಲನೂ ವರ್ಕ್ ಆಗೋದು ಬ್ಲಾಕ್ ಚೈನ್ ಅಲ್ಲ. ಫಸ್ಟ್ ಪಾಯಿಂಟ್, ಬ್ಲಾಕ್ ಚೈನ್ ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ಯೂಸ್ ಆಗುತ್ತೆ ಆ್ಯಸ್ ಎ ಡಿಸೆಂಟ್ರಲೈಸ್. ಅದು ಬ್ಲಾಕ್ ಚೈನ್ ಈಸ್ ಎ ಟೈಪ್ ಆಫ್ ಡಿಸೆಂಟ್ರಲೈಸ್ಡ್ ಲೆಡ್ಜರ್ ಟೆಕ್ನಾಲಜಿ. ಸೊ ಸೆಂಟ್ರಲೈಸ್ಡ್ ಅಲ್ಲ, ಡಿಸೆಂಟ್ರಲೈಸ್ಡ್. ಇನ್ನೊಂದು ನನ್ನ ಕಾಮನ್ ಏನು ಅಂತಂದರೆ, ಕ್ರಿಪ್ಟೋ ಟ್ರೇಡಿಂಗ್ ಮಾಡಿ ಶ್ರೀಮಂತರಾಗ್ಬೋದಾ ಸರ್? ಇದುವರೆಗೂ ಯಾವುದೇ ರೀತಿಯಾದಂಥ ಟ್ರೇಡಿಂಗ್, ಕ್ರಿಪ್ಟೋ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಟ್ರೇಡಿಂಗ್ ಮಾಡಿದವ್ರು ಯಾರೂ ಶ್ರೀಮಂತರಾಗಲ್ಲ. ಓಕೆ, ಟ್ರೇಡಿಂಗ್ ಅನ್ನೋದೇ ಶ್ರೀಮಂತಿಕೆಗಿರುವಂಥದ್ದು ಅಲ್ವೇ ಅಲ್ಲ. ಓಕೆ ಸರ್, ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಸರ್. ಹಾಯ್, ನಾನು ಡಾಕ್ಟರ್ ವಿನೋದ್ ಕೃಷ್ಣ, ಪ್ರೊಫೆಸರ್ ಇನ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ಸೊ ಪಾಡ್ಕಾಸ್ಟ್ ನೋಡಿದ್ದೀರಾ. ಇದೇ ರೀತಿಯಾದಂಥ ಹೊಸ ಮಾಹಿತಿಗಳನ್ನ ಅಥವಾ ಬೇರೆ ಬೇರೆ ರೀತಿಯಾದಂಥ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಸಬ್ಜೆಕ್ಟ್ಸನ್ನು ನಿಮ್ಮ ಹತ್ರ ತರೋದಕ್ಕೆ ವುಲ್ಫ್ ಮೈಂಡ್ಸ್ ಅವರು ಸದಾ ಸಿದ್ಧವಾಗಿರ್ತಾರೆ. ಸೊ ನಿಮ್ಗೆ ಈ ವಿಡಿಯೋ ನೋಡಿ ನಿಮಗೆ ಏನಾದ್ರು ಹೊಸ ಮಾಹಿತಿ ನಿಮಗೆ ಸಿಕ್ತು ಅನಿಸಿದ್ರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.